ತಾವು ಪಡೆದು ಸಾಕಿದಂಥ ಹೆಣ್ಣು ಮಗಳನ್ನು ಇನ್ನೊಂದು ಮನೆಗೆ ಯಾತಕ್ಕೆ ಕೊಡ್ತೀವಿ ಅಂದರೆ ನಮ್ಮ ಮಗಳು ಆ ಮನೆ ಬೆಳಕಾಗಲಿ ಅಂತ ಕೊಡ್ತೇವೆ. ನಮ್ಮನೆ ಮಗಳು ಆ ಮನೆ ಬೆಳಕಾಗಲಿ ಅಂತ ಕೊಡ್ತೇವೆ. ಆದರೆ ಆ ಬೆಳಕೇ ನಂದು ಹೋದರೆ ಅಥವಾ ಯಾರಾದರೂ ನಂದಿಸಿದ್ರೆ ತುಂಬ ದುಃಖ ಆಗುತ್ತೆ. ಒಂದು ಕಾಯಿಲೆ ಬಂದು ಒಂದು ಅಪಘಾತ ಆಗಿ ಬೇರೆ ಯಾವುದೋ ಕಾರಣದಲ್ಲಿ ಸಾವು ಬಂದ್ರೆ ಅಷ್ಟು ನೋವು ಅನ್ಸೋದಿಲ್ಲ. ಆ ಸಾವಿಗೂ ಒಬ್ರು ಕಾರಣೀಕರ್ತರು ಇದ್ದಾರೆ ಅಂತ ಗೊತ್ತಾದಾಗ ಅತ್ಯಂತ ಮನೋವ್ಯಥೆ ಉಂಟಾಗ್ತದೆ. ಹಾಗೆ ಸಂಧ್ಯಮ್ಮನವರ ಮರಣ ಕೂಡ ಒಂದು 2-3 ದಿವಸ ಸಾಮಾಜಿಕ ಜಾಲತಾಣದಲ್ಲಿ ನಾನು ನೋಡಿದೆ. ತುಂಬ ಯಾತನೆ ಪಾಪ ತಂದೆ ತಾಯಿ ಪಟ್ಟರು. ಆ ಪುಟ್ಟ ಮಗು ಮಾತಾಡ್ತು ನಮ್ಮಮ್ಮ ಬೇಕು ಅಂತ. ಎಷ್ಟೋ ಜನ ಸಂಬಂಧ ಇದೆಯೋ ಸಂಬಂಧ ಇಲ್ಲವೋ ಅಂತ ನೋಡಿದೆ, ಜಾತಿ ಮತ ಧರ್ಮ ಮೀರಿ ಆ ಮಗುವಿನ ಮಾತು ಕೇಳಿ ಮರಗ್ಬಿಟ್ರು, ಏನಪ್ಪ ಹಿಂಗಾಗಿದೆ ಅಂತ. ಆದರೆ ಒಂದಂತೂ ಸತ್ಯ, ಇಷ್ಟು ಕೆಟ್ಟದ್ದು ಮಾಡಿಯೂ ನಾವು ಚೆನ್ನಾಗಿರ್ತೀವಿ ಅಂತ ಅನ್ಕತ್ತವರೆಲ್ಲ ಜನ, ಇವ್ರಿಗೆ ಯಾವಾಗ ಬುದ್ಧಿ ಬರ್ತದೆ ಅಂತ ಅರ್ಥ ಆಗ್ತಿಲ್ಲ. ಒಳ್ಳೇದು ಮಾಡಿದವ್ರಿಗೆ ಒಳ್ಳೇದಾಗ್ತಾ ಇಲ್ಲ, ಇನ್ನು ಕೆಟ್ಟದ್ದು ಮಾಡಿದವ್ರಿಗೆ ಒಳ್ಳೇದಾಗ್ತದ? ಖಂಡಿತ ಸಾಧ್ಯ ಇಲ್ಲ. ಆದರೆ ಅದನ್ನು ನಾವು ನೋಡೋಕೆ ಅವಕಾಶ ಸಿಗಲ್ಲ. ಯಾಕೆ ಅಂದರೆ ಕೆಟ್ಟದ್ದು ಮಾಡೋನು ನನಗೆ ಕೆಟ್ಟದಾಯ್ತು ಅಂತ ಹೇಳಲ್ಲ, ಅವಮಾನ ಆಯ್ತದೆ ಅಂತ. ಯಾರಾದರೂ ಇಸ್ಪೀಟ್ ಆಡ್ರು ಕೇಳ್ರಿ, ಯಾಕೆ ಆಡ್ತೀಯ ಅಂತ ಕೇಳಿ, ಅವನು ಕಳೆದದ್ದು ಹೇಳಲ್ಲ, ಬಂದದ್ದು ಹೇಳ್ತಾನೆ. ಅವನು ಮೊನ್ನೆ 5,000 ಬತ್ತು ಅಂತಾನೆ, ಅವರೇ ಸಾಕ್ಷಿ. ಸಾಕ್ಷಿ ಹೇಳೋಕ್ಕೂ ಒಬ್ಬ ಅವನೆಲ್ಲ ಪೂರ್ಣಸೂರಲ್ಲಿ. ಆಯ್ತು ಆಯ್ತು. ಅದಕ್ಕೆ ದುಃಖ ಎಷ್ಟಿದ್ರು ಸಹಿಸ್ಕೊಂಡು ಸಂಧ್ಯಮನ್ನು ಕಳಿಸ್ಕೊಡೋಣ. ಆ ತಾಯಿಗೆ ಮೋಕ್ಷವಾಗಲಿ, ಆ ಮುದ್ದು ಮಕ್ಕಳಿಗೆ ಆ ತಾಯಿ ಆಶೀರ್ವಾದ ಸದಾ ಕಾಲ ಇರಲಿ ಅಂತ. ಮನೆ ಮಗಳು ದೂರಾದಳು, ಮನೆಗೆ ದುಃಖ ತಂದಿದ್ದಳು, ಮುದ್ದು ಮಕ್ಕಳ ತಪ್ಪಲಿ ಮಾಡಿ ಸಂಧ್ಯಮ್ಮ ಮರೆಯಾದಳು, ಸಂಧ್ಯಮ್ಮ ಮರೆಯಾದಳು. ಮನೆ ಮಗಳು ದೂರಾದಳೋ, ಮನ ನೋವ ಇಟ್ಟು ಹೋದಳೋ, ಪುಟ್ಟ ಮಕ್ಕಳ ತಪ್ಪಲಿ ಮಾಡಿ ಸಂಧ್ಯಮ್ಮ ದೂರಾದಳೋ, ಮುದ್ದು ಮಕ್ಕಳ ತಪ್ಪಲಿ ಮಾಡಿ ಸಂಧ್ಯಮ್ಮ ದೂರಾದಳೋ. ಮಗಳೇ ಯಗಲ ಮೇಲೆ ಒತ್ತು ಜಗವ ತೋರಿ ಬೆಳೆಸಿದ ಮುದ್ದು ಮಗಳ, ಯಗಲ ಮೇಲೆ ಒತ್ತು ಜಗವ ತೋರಿ ಬೆಳೆಸಿದ ಮುದ್ದು ಮಗಳ, ಕರುಣೆ ಇಲ್ಲದೆ ಪಾಪಿಗಳು ಹಿಂಸೆಯ ಮಾಡಿಕೊಂಡರು, ಕರುಣೆ ಇಲ್ಲದ ಪಾಪಿಗಳು ಹಿಂಸೆಯ ಮಾಡಿಕೊಂಡರು. ಕಣ್ಣಿಲ್ಲವೇನೋ
ಶಿವನೇ ಸುಮ್ಮನೆ ನೋಡುತ್ತಾ ಕುಂದೇಕೆ ಕಣ್ಣಿಲ್ಲವೇನೋ ಶಿವನೇ ನಿನಗೆ ನೋಡುತ್ತಾ ಸುಮ್ಮನೆ ಕುಂದೆ ಮನೆ ಮಗಳು ದೂರಾದಳೋ ಮನೋವ್ಯತೆ ತಂದಿದ್ದಳೋ ಸಾಕಿದ ಮುತ್ತು ಮಗಳ ರಣಹತ್ತು ಕಿತ್ತು ತಿಂದವೇ ತಂದೆಮ್ಮ ಮಗಳೇ ಗಿಳಿಯಂತೆ ಸಾಕಿದ ಮುತ್ತು ಮಗಳ ರಣಹತ್ತು ಕಿತ್ತು ತಿಂದವೇ ಸಿಡಿಲಾದರೂ ಬಡಿದು ನಾಶವಾಗಲಿಲ್ಲ ಪಾಪಿ ಕುಲ ಜಗದೊಳಗೆ ಸಿಡಿಲಾದರೂ ಬಡಿದು ನಾಶವಾಗಲಿಲ್ಲ ಈ ಪಾಪಿಗಳು ಜಗದೊಳಗೆ ಮನೆ ಮಗಳು ಮರೆಯಾದಳೋ ಮನೋವ್ಯತೆ ತಂದಿದ್ದಾಳೋ ಆ ಮುತ್ತು ಮಕ್ಕಳ ತಪ್ಪಲಿ ಮಾಡಿ ನನ್ನ ಸಂಧ್ಯವ್ವ ದೂರಾದಳೋ ನನ್ನ ಸಂಧ್ಯಮ್ಮ ಮರೆಯಾದಳೋ ಮನೆ ಮಗಳು ದೂರಾದಳೋ ನೋವ ತಿನ್ನುವಾಗ ಅಮ್ಮ ಎಂದೆಯ ಪ್ರಾಣ ಬಿಡುವಾಗ ಅಪ್ಪ ಎಂದೆಯ ಮಕ್ಕಳು ನೆನಪಾದರೆ ಅವ್ವ ಮಕ್ಕಳು ನೆನಪಾದರೆ ನಿನಗೆ ಮಕ್ಕಳು ನೆನಪಾದರೆ ಮನೆ ಮಗಳು ದೂರಾದಳೋ ಮನೋವ್ಯತೆ ತಂದಿದ್ದಾಳೋ ನನ್ನ ಚಂದುಳ್ಳಿ ಸಂಗವ್ವ ಇಲ್ಲೋ ಶಿವನ ಪಾದ ಸೇರಿದಳು ಆ ಬ್ರಹ್ಮಲಿಂಗನ ಪಾದ ಸೇರಿದಳು ಮನೆ ಮಗಳು ದೂರಾದಳೋ ಪರರ ಮನೆಯ ಎಣ್ಣ ತಂದು ಕಾಡುವಂತ ಜನರ ಸುಡದೆ ಬಿಟ್ಟೆಯಲ್ಲೋ ಶಿವನೇ ನೀನು ಎಣ್ಣು ಎತ್ತವರ ಕಣ್ಣಲ್ಲಿ ಕಣ್ಣೀರ ಹಾಕಿಸುವ ಪಾಪಿಗಳ ಬಿಟ್ಟೆಯೇನು ನೀನು ಅಯ್ಯ ದೇವ ಏನಿದು ನ್ಯಾಯ ಅಯ್ಯೋ ದೇವ ಏನಿದು ನ್ಯಾಯ ಯಾರಿಗೆ ಹೇಳಲಪ್ಪ ಈ ಅನ್ಯಾಯವ ಯಾರಿಗೆ ಹೇಳಲಪ್ಪ ಈ ಅನ್ಯಾಯವ ಮನೆ ಮಗಳು ದೂರಾದಳೋ ಮನೋವ್ಯತೆ
ಕೊಟ್ಟ ವ್ಯತೆ ಸಹಿಸ್ಕೊಳ್ಬೋದು. ದೇಹಕ್ಕೇನೇ ವ್ಯತೆ ಆದರೂ ಮಾತ್ರೆ ನುಂಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಹೆಂಗೋ ಶಮನ ಮಾಡ್ಕೋಬೋದ್ರಿ. ಆದರೆ ಮನೋವ್ಯತೆ ಇದೆಯಲ್ಲ, ಮನೋವ್ಯತೆ ಇದು ಬರಬಾರ್ದು, ಸಹಿಸೋದು ಬಹಳ ಕಷ್ಟ. ಹುಣಸೂರಲ್ಲಿ ಕೂತ್ಕೊಂಡು ಮೈಸೂರು ಮಗಳು ಆನಂದವಾಗಿದ್ದಾಳೆ ಅಂತ ಎತ್ತೋರ್ ಮನಸ್ಸು, ಮಗಳು ಬಹಳ ಚೆನ್ನಾಗಿದ್ದಾಳೆ, ಸಿಟಿಲಿದ್ದಾಳೆ. ಆದ್ರೆ ಎಷ್ಟೋ ಹೆಣ್ಮಕ್ಳು ಪಾಪ ಎಲ್ಲಿ ನಮ್ಮ ತಾಯಿಗೆ ಈ ವಿಚಾರ ಗೊತ್ತಾದ್ರೆ ಎಷ್ಟು ನೊಂದ್ಕೊಂತಾಳೋ, ನಿದ್ದೆಲ್ದೆ ಒದ್ದಾಡ್ತಾಳೋ. ಯಾಕೆ ಪದೇ ಪದೇ ನಮ್ಮ ಅಪ್ಪನ ಹತ್ರ ಇವೆಲ್ಲ ಹೇಳ್ಬೇಕು? ಎಷ್ಟೋ ಜನ ಪ್ರಾಜ್ಞೆ ಹೆಣ್ಮಕ್ಳ ಕಥೆ ಎಲ್ಲ ಹೆಂಗೆ ಆಗ್ತದೆ, ಜ್ಞಾನವಂತ ಹೆಣ್ಮಕ್ಳ ಕಥೆ. ಏನೇನೋ ಅವತಾರಾಡೋರೆಲ್ಲ ಆರಾಮಾಗಿರ್ತಾರೆ, ತೊಂದರೆ ಇಲ್ಲ ಅವ್ರಿಗೆ. ಗಂಡನ ಮನೆ ವಿಚಾರ ಅಪ್ಪನಿಗೆ ಹೇಳ್ಬಾರ್ದು, ಅಮ್ಮನಿಗೆ ಹೇಳ್ಬಾರ್ದು ಅಂತ ಸಹಿಸ್ಕೊಳ್ಳುವ ಮಕ್ಕಳಿಗೆ ಇಂಥ ಶಿಕ್ಷೆ. ಏನ್ ಮಾಡೋದು? ಆದ್ರೆ ಬಾರದು ಬಪ್ಪದು, ಬಪ್ಪದು ತಪ್ಪದು. ಸಂತೋಷ, ನೆಮ್ಮದಿ, ಆನಂದ ಬೇಕು ನಮಗೆ ಅನ್ನೋದು ನಮ್ಮ ಭಾವನೆ. ತಗಳಿ ದುಃಖ, ನೋವು ಅನ್ನೋದು ಅವನ ಭಾವನೆ. ಅದಕ್ಕೆ ಇದು ವಿಧಿತ ಕರ್ಮ, ಏನೋ ಮಾಡ್ಲಿಕ್ಕೆ ಆಗಲ್ಲ. ದೇಹ ಇರೋ ತನಕ ಘರ್ಷಣೆ, ಸಂಘರ್ಷ, ಕಾನೂನು, ಹೋರಾಟ. ದೇಹನೇ ಹೋದ ಮೇಲೆ ಹಾಲು ತುಪ್ಪ, ಅನ್ನದಾನ, ಆರಾಧನೆ, ಭಗವಂತಂತ್ಯಾರ. ಇಷ್ಟೇ ಮಾಡಬೇಕಾಗಿದೆ. ಇವತ್ತು ನಮ್ಮ ಹುಣಸೂರಿನ ಗೀತಮ್ಮ ನಿಂಗರಾಜಣ್ಣವರ ಮಗಳು ಸಂಧ್ಯಮ್ಮನಿಗೆ ಬಂದಂಥ ಸಾವು ಯಾವ ಹೆಣ್ಮಕ್ಳಿಗೂ ಬರಬಾರ್ದು, ಇಂಥ ನೋವು ಆಗಬಾರ್ದು. ಒಬ್ಬರಿಂದ ಒಬ್ರು ಕೊಲ್ಲಲ್ಪಡ್ತಾರೆ, ಒಬ್ಬರಿಂದ ಸಾಯೋ ಆದಿಗೆ ನಾವು ತಲುಪ್ತೇವೆ ಅಂದರೆ ಅದು ಅತ್ಯಂತ ಯಾತನೆ. ಅದು ಆಗಬಾರ್ದು. ಏನೋ ಸಾವು ಬರಲಿ, ಹೆಂಗೋ ರೋಗ ಬಂದು ಆಕ್ಸಿಡೆಂಟ್ ಆಗೋ, ವಯಸ್ಸಾಗೋ, ಸಾವು ಬರಲಿ. ಒಬ್ಬರು ಸಾವುಗೊಬ್ಬರು ಕಾರಣ ಅಂತಂದಾಗ ಆ ನೋವು ಸದಾ 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 ಮನಸ್ಸಿನ ಡಿಪ್ಪೆ ಮಾಡಾಕ್ಬಿಡ್ತಾರೆ. ಅದಕ್ಕೆ ನೀವೆಲ್ಲ ಸಂಬಂಧಿಕರು ಬರ್ತೀರಿ, ನೀವೆಲ್ಲ ಏನು ಹೇಳ್ಬೇಕಂದ್ರೆ ಧೈರ್ಯ ತುಂಬಬೇಕು. ಅದು ಪದೇ ಪದೇ ಅದೇ ಮಾತಾಡ್ತಾ ಇರೋದಲ್ಲ. ಇವತ್ತು ಮಾತಾಡ್ತೀನಿ, ಮುಗಿದೋಯ್ತೀನಿ, ಮುಗೀತು, ಮತ್ತೆ ಆ ಸುದ್ದಿ ಎತ್ತಬಾರ್ದು. ಯಾಕೆಂದರೆ ಕೇಳಿದಷ್ಟು ನೋವೇ ಆಗ್ತದೆ. ನಾವ್ಯಾಕೆ ಈ ಗೀತೆಗಳೆಲ್ಲ ಆಡ್ತೀವಿ, ನಾನು ಆಡ್ತೀನಿ, ಮತ್ತೊಬ್ರು ಆಡ್ತಾರೆ. 10 ಅಗರ ಆಗಬೇಕು ಮನುಷ್ಯ, 10 ಅಗರ ಆಗ್ಬೇಕು, ಕಣ್ಣೀರು ಹಾಕ್ಬಿಡ್ಬೇಕು, ಮನಸ್ಸಿలో ದುಗುಡ ಎಲ್ಲ ದೂರ ಆಗ್ಬಿಡ್ಬೇಕು. ಆ ಪುಟ್ಟ ಮಕ್ಕಳು, ಆ ಕಂದ ಶ್ರೇಯಸ್ ಗೌಡ ಮತ್ತು ನಕ್ಷತ್ರ, ಅವರಿಬ್ಬರ ಭವಿಷ್ಯ ಆ ಭಗವಂತ ದಾರಿ ತೋರ್ಲಿ. ತಾಯಿ ಸಂಧ್ಯಮ್ಮ ಮಕ್ಕಳ ಅಂತಃಶಕ್ತಿಯಾಗಿ ಆ ಮಕ್ಕಳ ಭವಿಷ್ಯ ಉಜ್ವಲಮಾನವಾಗಿರಲಿ ಅಂತೇಳಿ ಬೇಡ್ತಾ, ಆ ದಯಾಗರನ್ನ ಪ್ರಾರ್ಥನೆ ಮಾಡ್ತಾ ಸಂಧ್ಯಮ್ಮನಿಗೆ ಮತ್ತೊಂದು ಗೀತೆಯ ನಮನವನ್ನ ಅರ್ಪಣೆ ಮಾಡೋಣ. ಹೀಗೆ ಮರೆಯಾಲಿ ಸಂಧ್ಯಮ್ಮ ನಿನ್ನನ್ನ. ತವರೂರ ಸೀರೆ ಉಟ್ಟುಕೊಂಡು ಹೊರಟವಳೆ ಸಂಧ್ಯವ್ವ ಎಂದು ಮರಳಿ ಬಾರದ ಊರಿಗೆ ಯಾರು ಕಾಣದ ಲೋಕಕ್ಕೆ ಹೇಗೆ ಮರೆಯಾಲಿ, ಹೇಗೆ ಮರೆಯಾಲಿ ಸಂಧ್ಯಮ್ಮ ನಿನ್ನ. ಮರೆ ಮಾಡಿ ಮಣ್ಣಿನ ಒಳಗೆ ಕಳುಹಿಸಿ ಶಿವನ ಬಳಿಗೆ. ಮರೆ ಮಾಡಿ ಮಣ್ಣಿನ ಒಳಗೆ ಕಳುಹಿಸಿ ಶಿವನ ಬಳಿಗೆ. ಹೇಗೆ ಮರೆಯಾಲಿ, ಹೇಗೆ ಮರೆಯಾಲಿ ಸಂಧ್ಯವ್ವ ನಿನ್ನ. ಹುಣಸೂರಿನ
ಸಂಧ್ಯಮ್ಮ ಅಯ್ಯೋ ಚಿಕ್ಕ ಹುಣಸೂರಿನ ಚಂದುಳ್ಳ ಚೆಲುವೆ ತಂಗವ್ವ ಎಂತ ಮರಣ ನಿನಗೆ ಕೊಟ್ಟಾನು ವಿಧಿಯು ನೋಡುವ ಸದ್ಯವ ಎಂತ ಮರಣವ ನಿನಗೆ ಕೊಟ್ಟ ವಿಧಿಯು ನೋಡುವ ಹೇಗೆ ಮರೆಯಾಲಿ ಹೇಗೆ ಮರೆಯಾಲಿ ಸದ್ಯವ್ವ ನಿನ್ನ ಮರೆ ಮಾಡಿ ಮಣ್ಣಿನ ಒಳಗೆ ಕಳುಹಿಸಿ ಭಗವಂತನ ಬಳಿಗೆ ಕಟ್ಟಿದ್ದರೇನೋ ತೊಟ್ಟಿಯ ತಿರುವಿದ್ದರೇನೋ ತಂಗವ್ವ ಸಂಧ್ಯಮ್ಮ ಹಟ್ಟಿಯ ಕಟ್ಟಿದ್ದರೇನೋ ತೊಟ್ಟಿಯ ತಿರುವಿದ್ದರೇನೋ ಹಟ್ಟಿಲರಗಳಿಗೆ ಇಡಲಿಲ್ಲ ಹಟ್ಟಡಿಗೆ ಯಾವುಣ್ಣಲಿಲ್ಲ ಹಟ್ಟಿಲರಗಳಿಗೆ ಇಡಲಿಲ್ಲ ಹಟ್ಟಡಿಗೆ ಯಾವುಣ್ಣಲಿಲ್ಲ ಹೇಗೆ ಮರೆಯಾಲಿ ಹೇಗೆ ಮರೆಯಾಲಿ ಕಂದವ್ವ ನಿನ್ನ ಗೀತವ್ನ ಕಂದ ನಿನ್ನ ಮರೆಯಾಲಿ ಹೆಂಗೆ ನನ್ನವ್ವ ಕಟ್ಟಿಕೊಂಡ ಪಾಪಿ ಕದ್ದಾಯಿಸುವ ಕಾಲ ತಂಗ್ಯವ್ವೋ ಸಂಧ್ಯಮ್ಮ ಕಟ್ಟಿಕೊಂಡ ಪಾಪಿ ನಿನಗೊಂದ ಕರುಣೆ ಇಲ್ಲವೇನೋ ವಿಧಿಯೇ ಎಂತ ಮರಣ ತಂದು ಕೊಟ್ಟೆ ತಂಗೋವಗೆ ಕರುಣೆ ಇಲ್ಲವೇನೋ ಜವರಾಯ ಇಂಥ ಮರಣ ಒದಗಿ ಬಂತು ತಂಗೋವಗೆ ಹೇಗೆ ಮರೆಯಾಲಿ ಹೇಗೆ ಮರೆಯಾಲಿ ಸಂಧ್ಯಮ್ಮ ನಿನ್ನ ಮರೆ ಮಾಡಿ ಮಣ್ಣಿನ ಒಳಗೆ ಕಳುಹಿಸಿ ಶಿವನ ಬಳಿಗೆ ನಿನ್ನ ಶ್ರೇಯಸ್ಸನಿಗೆ ಒಂದು ಮಾತು ನಿನ್ನ ನಕ್ಷತ್ರಳಿಗೆ ಒಂದು ಮಾತು ಸಂಧ್ಯಮ್ಮ ಅಯ್ಯೋ ಮುದ್ದಾದ ನಿನ್ನ
ಸಂಧ್ಯಮ್ಮ ನಿನ್ನ ಮರೆ ಮಾಡಿ ಮಣ್ಣಿನ ಒಳಗೆ ಕಳುಹಿಸಿ ಶಿವನ ಬಳಿಗೆ ಮರೆ ಮಾಡಿ ಮಣ್ಣಿನ ಒಳಗೆ ಕಳುಹಿಸಿ ಶಿವನ ಬಳಿಗೆ. ಬದುಕಿದು ಜಟಕ ಬಂಡಿ ವಿಧಿ ಹೆದರ ಸಾಹೇಬ ಕುದುರೆ ನೀನವನು ಪೆಳದಂತೆ ಪಯಣಿಗರು ಮದುವೆಗೋ ಮಸಣಕೋ ಒಗೆಂದ ಕಡೆಗೋಡು ಪದ ಕುಸಿಯ ನೆಲವಿವುದು ಮಂಕುತಿಮ್ಮ. ಬದುಕಿನ ಪದ ಮುಗಿದು ಭಗವಂತನಿಗೆ ಸಂಧ್ಯಮ್ಮ ಸಾಗ್ತಾ ಇದ್ದಾರೆ. ಎಲ್ಲರೂ ಹೋಗ್ಬೇಡಿ, ಒಳಗೆ ಕೂತ್ಕೊಳ್ರಪ್ಪ, ಕೂತ್ಕೊಳ್ರಿ. ಕೂತ್ಕೊಳ್ರಿ. ಸದ್ಗತಿಯತ್ತ ಸಂಧ್ಯಮ್ಮ ಸಾಗ್ಲಿ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಅಂತಾರೆ ನೋಡಿ. ನಮ್ಮ ಸಮಾಧಾನಕ್ಕೆ, ನಮ್ಮ ಮನಸ್ಥಿತಿಯ ಸುಧಾರಣೆಗೋಸ್ಕರ ನಮಗ್ ನಾವೇ ಸಮಾಧಾನ ಮಾಡ್ಕೋಬೇಕ್ರಿ. ನಮ್ ಬೆನ್ ನಾವೇ ತಿಟ್ಕೋಬೇಕಾಗ್ತದ ಒಂದ್ಸಲ. ಒಳ್ಳೆ ಬಿಡಪ್ಪ, ಏನ್ ಮಾಡೋಕಾಯ್ತದ, ಹಣೆ ಬರ ಅಂತ. ಅದರಿಂದ ಇವತ್ತು ಕೂಡ ಆ ದುಃಖವನ್ನೆಲ್ಲ ಕುಟುಂಬ ಸಹಿಸ್ಕೋಬೇಕು. ಮಗಳು ಕಳ್ಕೊಂಡು ತುಂಬಾ ದುಃಖದಲ್ಲಿದ್ದಾರೆ ತಂದೆ ತಾಯಿ. ಆ ದುಃಖ ದೂರ ಆಗ್ಲಿ. ನಮ್ಮ ಮುಂದೆ ಆ ಪುಟ್ಟ ಮಕ್ಕಳ ಭವಿಷ್ಯದ ಬಗ್ಗೆ ಗಮನ ಕೊಡ್ಲಿ ಅಂತ ನಾವು ಆಶಿಸ್ತಾ ಸಂಧ್ಯಮ್ಮನಿಗೆ ನಮ್ಮೆಲ್ಲರ ಅಂತಿಮ ಪ್ರಣಾಮವನ್ನು ಸಲ್ಲಿಸೋಣ.